ತುಮಕೂರು ಜಿಲ್ಲೆ ಗುಬ್ಬಿ ಪಟ್ಟಣದ ತಾಲೂಕು ಕಚೇರಿಯ ಕಂದಾಯ ಭವನದಲ್ಲಿ ಜಿಲ್ಲಾಡಳಿತದ ವತಿಯಿಂದ ಜನಸ್ಪಂದನ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮಕ್ಕೆ ತುಮಕೂರು ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ಚಾಲನೆಯನ್ನ ನೀಡಿದರು. ತಾಲೂಕಿನ ವಿವಿಧ ಗ್ರಾಮಗಳಿಂದ ಆಗಮಿಸಿದ ಸಾರ್ವಜನಿಕರು ರಸ್ತೆ, ಕುಡಿಯುವ ನೀರು, ಜಮೀನು ಮಂಜೂರಾತಿ, ಪಡಿತರ ಕಾರ್ಡ್ ಹಾಗೂ ಪಿಂಚಣಿ ಸೇರಿದಂತೆ ಹಲವಾರು ಸಮಸ್ಯೆಗಳ ಕುರಿತು ಮನವಿ ಪತ್ರ ಸಲ್ಲಿಸಿದರು. ಸಾರ್ವಜನಿಕರ ಅಹವಾಲು ಆಲಿಸಿದ ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ಸಮಸ್ಯೆಗಳಿಗೆ ತ್ವರಿತವಾಗಿ ಸ್ಪಂದಿಸದ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಲಾಗುವುದು ಎಂದು ಖಡಕ್ ಎಚ್ಚರಿಕೆಯನ್ನ ನೀಡಿದರು. ಯಾರ್ಯಾರೆಲ್ಲ ಇನ್ಎಲಿಜಿಬಲ್ ಇದ್ದಾರೆ, ಟ್ಯಾಕ್ಸ್ ಪೇಯರ್ಸ್ ಇರ್ಬೋದು, ಸರ್ಕಾರಿ ಕೆಲಸದಲ್ಲಿ ಎಲ್ಲರೂ ರಿಮೂವ್ ಮಾಡಬೇಕು ಅಂತ ನಮಗೂ ಒಂದು ಅಂದಾಜು ಪಟ್ಟಿ ಕೊಟ್ಟಿದ್ದಾರೆ. ಇವರೆಲ್ಲ ಇರ್ಬೋದು ಇನ್ಎಲಿಜಿಬಲ್ ಆಗಿರ್ತಾರೆ. ಅದನ್ನು ನೋಡಿಕೊಂಡು ನಾವು ಸ್ಥಳದಲ್ಲಿ ಹೋಗಿ ವಿಚಾರಣೆ ಮಾಡಿ ರಿಮೂವ್ ಮಾಡಿರೋ ಪ್ರಕರಣಗಳು ಕೂಡ ಇದ್ದಾವೆ. ಅದರಲ್ಲಿ ಯಾರು ತಪ್ಪಾಗಿ ರಿಮೂವ್ ಆಗಿದ್ದೆ ನಿಜವಾಗ್ಲೂ ಅವ್ರಿಗೆ ಅತಿ ಅನುಕೂಲ ಆಗುತ್ತದೆ ಅಂತ ಹೇಳಿದ್ರೆ ಅವ್ರು ಇಲ್ಲಿ ಬರ್ತಾರೆ. ನಾವು ಮತ್ತೊಮ್ಮೆ ಪರಿಶೀಲನೆ ಮಾಡಿದ ತಕ್ಷಣ ಅದಕ್ಕೆ ನಾವು ಯಾವ ರೈತನ ಹತ್ರ ಎಷ್ಟು ಜಮೀನಿದೆ ಅಂತ ಹೇಳಿ ನಾವು ಸತತವಾಗಿ ನಾವು ಮಾಡ್ತಾ ಇದ್ದೀವಿ. ಇಡೀ ರಾಜ್ಯದಲ್ಲಿ ಕೂಡ, ಈ ಜಿಲ್ಲೆಯಲ್ಲಿ ಮಾತ್ರ ಅಂತ ಇಲ್ಲ, ಇಡೀ ರಾಜ್ಯದಲ್ಲಿ ಕೂಡ ದೊಡ್ಡ ಜಮೀನ್ದಾರರು ಯಾರಿದ್ದಾರೆ ಮತ್ತು IT ಟ್ಯಾಕ್ಸ್ ಪೇಯರ್ಸ್ ಯಾರಿದ್ದಾರೆ, ಗೌರ್ಮೆಂಟ್ ಕೆಲಸದಲ್ಲಿ ಅದೆಲ್ಲ ಲಿಸ್ಟ್ ನಮ್ಮ ಹತ್ರ ಇದೆ. ಸೊ ಅದನ್ನು ನಾವು ಪರಿಶೀಲನೆ ಮಾಡಿ ರಿಮೂವ್ ಮಾಡ್ತಾನೆ ಇದ್ದೀವಿ. ಇಂಪಾರ್ಟೆಂಟ್ ಇಶ್ಯೂ ಸ್ಕೂಲ್ಸ್ ಅಂಡ್ ಹಾಸ್ಪಿಟಲ್ಸ್ ನೀವು ಕೂಡ ವಿಸಿಟ್ ಕೊಟ್ಟಾಗ ಬಿದ್ರೆ ಅದು ಶುರು ಮಾಡ್ತೀವಿ, ಬಟ್ ಏನೋ ಶುರು ಆಗ್ತಾ ಇಲ್ಲ. ತುಂಬಾ ಶಾಲೆಗಳು ಹಾಗಲವಾಡಿ ಗ್ರಾಮದಲ್ಲಿ ಹಕ್ಕುಪತ್ರ ನೀಡುತ್ತಿರುವ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ ಜಿಲ್ಲಾಧಿಕಾರಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಕ್ಷಣ ಕ್ರಮ ಕೈಗೊಳ್ಳುವಂತೆ ಸೂಚನೆಯನ್ನ ನೀಡಿದರು. ಇನ್ನು ಕಳ್ಳಿಪಾಳ್ಯ ಗ್ರಾಮದಲ್ಲಿ ಸಾರ್ವಜನಿಕರಿಗೆ ಅಪಾಯಕಾರಿಯಾಗಿ ಹಾದು ಹೋಗುತ್ತಿರುವ ಹೈಟೆನ್ಷನ್ ವಿದ್ಯುತ್ ತಂತಿ ಕುರಿತು ಬೆಸ್ಕಾಂ ಅಧಿಕಾರಿಗಳಿಗೆ ತರಾಟೆಗೆ ತೆಗೆದುಕೊಂಡರು. ಒಟ್ಟು 120ಕ್ಕೂ ಹೆಚ್ಚು ಅರ್ಜಿಗಳು ಸ್ವೀಕಾರವಾಗಿದ್ದು ಅವುಗಳ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಲು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಎಂದು ಜಿಲ್ಲಾಧಿಕಾರಿ ತಿಳಿಸಿದರು. ಗುಬ್ಬಿ ತಾಲೂಕಲ್ಲಿ ಜನಸಂಪರ್ಕ ಸಭೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ. ಸುಮಾರು ಇದುವರೆಗೆ 70 ಸಾರ್ವಜನಿಕರು ವಿವಿಧ ಸಮಸ್ಯೆಗಳನ್ನು ತೆಗೆದುಕೊಂಡು ಬಂದಿದ್ದಾರೆ. ಗುಡ್ ಗವರ್ನೆನ್ಸ್ ಅಂತ ಸಾರ್ವಜನಿಕರು ಮನೆ ಬಾಗಿಲಿಗೆ ಬಂದು ಅವ್ರ ಸಮಸ್ಯೆಗಳು ಏನಂತ ನಾವು ತಿಳ್ಕೋಬೇಕು, ಅರ್ಥ ಮಾಡ್ಕೋಬೇಕು, ಇಮಿಡಿಯೇಟ್ ಆಗಿ ಸ್ಪಂದಿಸಬೇಕು ಅನ್ನೋ ದೃಷ್ಟಿಯಿಂದ ನಾವು ಇಡೀ ಜಿಲ್ಲಾಡಳಿತ, ತಾಲೂಕು ಆಡಳಿತ ಇಲ್ಲಿ ಇದ್ದೀವಿ. ಇವತ್ತು 70 ಸಾರ್ವಜನಿಕರು ಏನು ಬಂದಿದ್ದಾರೆ ಅದರಲ್ಲಿ ವಿವಿಧ ಸಮಸ್ಯೆಗಳು, ವಿಶೇಷವಾಗಿ ಕಂದಾಯ ಗ್ರಾಮಗಳು ಬಿಟ್ಟು ಹೋಗಿದೆ. ಅದನ್ನು ಸೇರ್ಪಡೆ ಮಾಡಿ ನಮಗೆ ಹಕ್ಕುಪತ್ರಗಳನ್ನು ಕೊಡಿ ಅಂತ ಅವರು ಹೇಳಿದ್ದಾರೆ. ಅದಿಲ್ಲದೆ ಪೌತಿ ಖಾತೆದು, ದಾರಿದು ಸಮಸ್ಯೆ, ಕೋಡಿ ಸಮಸ್ಯೆ, ಇದು ಬಗ್ಗೆ ಎಲ್ಲ ಅವರು ಅರ್ಜಿ ಕೊಟ್ಟಿದ್ದಾರೆ. ಅದನ್ನು ನಾವು ಪರಿಶೀಲನೆ ಮಾಡ್ತೀವಿ. ಒಂದು ಎರಡನೆಯದು ಅಲೆಮಾರಿ ಜನಾಂಗದವರು ಸಾತೇನಹಳ್ಳಿಯಲ್ಲಿ ಸುಮಾರು ಜನರಿಗೆ